ಬಾಗೂರು ಕೆರೆ ಕೋಡಿಯಿಂದ ಬಲಗಡೆ ಬಂದ್ರೆ ನಮಗೆ ಸಿಗೋದೆ ಬಾಗೂರು. ಬಾಗೂರು ಅನ್ನೋದು ಮುಂದೆ ಸಿಗುತ್ತೆ ಅದು ಹೇಳ್ತೀನಿ. ಇದು ಬಾಗೂರು ಕೆರೆ ಏರಿ ನೋಡಿದೆ. ಇದು ಗದ್ದೆ ಬೈಲು. ಇವಾಗೆಲ್ಲ ಅಲ್ಲೂ ತೋಟ ಮಾಡಿದ್ದಾರೆ, ಜೋಳ ಬೆಳೆದಿದ್ದಾರೆ ನೋಡಿ. ಅಲ್ಲೆಲ್ಲ ಜೋಳ ಬೆಳೆದಿದ್ದಾರೆ, ತೋಟ ತೆಂಗಿನ ತೋಟ ಮಾಡಿದ್ದಾರೆ. ಮುಂಚೆ ಎಲ್ಲ ಬರೀ ಭತ್ತನೇ ಬೆಳೀತಾ ಇದ್ದು, ಹಂಗಾಗಿ ಗದ್ದೆ ಅಂತ ಕರಿತಾ ಇದ್ರು. ಇವಾಗೆಲ್ಲ ಗದ್ದೆ ಕಡಿಮೆ, ಭತ್ತ ಬೆಳೆಯೋದು ಕಡಿಮೆ, ಹಂಗಾಗಿ ತೋಟ ಮಾಡ್ಕೊಂಡ್ಬಿಟ್ಟಿದಾರೆಲ್ಲ. ಇದು ಕೆರೆ ಏರಿ, ತುಂಬಾ ದೊಡ್ಡ ಕೆರೆ. ತುಂಬಿದಾಗ ಸಖತ್ತಾಗಿರುತ್ತೆ. ಕೋಡಿ ಬೀಳುವಾಗ ಒಳ್ಳೊಳ್ಳೆ ಮೀನುಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಈ ರೋಡು ಅಷ್ಟೇ, ಇವಾಗೆಲ್ಲ ತುಂಬಾ ಇಂಪ್ರೂವ್ ಆಗಿದೆ. ಈ ರೋಡಲ್ಲೆಲ್ಲ ಒಳ್ಳೊಳ್ಳೆ ಡಾಬಾಗಳಿದೆ, ಒಳ್ಳೊಳ್ಳೆ ಹೋಟೆಲ್ಗಳಿದೆ, ಎಲ್ಲ ಇದೆ ನೋಡಿ. ಗದ್ದೆ ಬೈಲಲ್ಲಿ ರಾಗಿ ಮಾಡಿದ್ದಾರೆ, ಜೋಳ ಎಲ್ಲ ಬೆಳೆದಿದ್ದಾರೆ ನೋಡಿ. ಏರಿ ದೇವಸ್ಥಾನ ಕೆಲವೊಂದು ಕಡೆ ಅಲ್ಲ, ಸುಮಾರು ಕಡೆ ನೀವು ಯಾವುದೇ ಕೆರೆ ಏರಿ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ನೀವೆಷ್ಟೋ ಕೆರೆಗಳನ್ನ ನೋಡಿಬೇಕಾದ್ರೆ ಆ ಕೆರೆ ಏರಿ ಹತ್ರ ಒಂದು ದೇವಸ್ಥಾನ ಇದ್ದೇ ಇರುತ್ತೆ. ಅದು ಏನಕ್ಕೆ ಅಂತಾನೆ ಗೊತ್ತಿಲ್ಲ. ಹಿಂದಿನ ಕಾಲದವ್ರ ನಂಬಿಕೆ ಏನು ಅಂದ್ರೆ, ಆ ಕೆರೆಯಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಆ ದೇವರು ಕಾಪಾಡ್ಲಿ ಅನ್ನೋದಕ್ಕೋಸ್ಕರ ಆ ದೇವಸ್ಥಾನ ಪೂಜಿಸ್ತಾ ಇರ್ತಾರ ಏನೋ ಇರ್ಬೋದು. ನನಗೂ ಹಂಗನ್ಸುತ್ತೆ ನೋಡಿ. ಇಲ್ಲೊಂದು ಒಳ್ಳೆ ಡಾಬಾ ಇದೆ. ಈ ಡಾಬಾದಲ್ಲಿ ಊಟ ಚೆನ್ನಾಗಿರುತ್ತಂತೆ. ನಮ್ಮ ಅತ್ತೆ ಮಗ ಹೇಳ್ತಾ ಇರ್ತಾನೆ, ದರ್ಶನ್ ನಾಟಿ ಸ್ಟೈಲ್ ಡಾಬಾ. ಒಂದು ಕಡೆ ಕೋಡಿ ಆ ಕಡೆ ನೋಡಿದ್ವಿ, ಇನ್ನೊಂದು ಕೆರೆ ಕೋಡಿ ಇಲ್ಲಿದೆ. ಇಲ್ಲಿನೂ ಕೂಡ ನೀರು ಹರಿತಾ ಇರುತ್ತೆ. ಕೆರೆ ಕೋಡಿ ಬಿದ್ರೆ ಮುಂದೆ ಸಿಗೋದೆ ಬಾಗೂರು. ಬಾಗೂರು ಇದು ನಮ್ಗೆ ಹೋಬಳಿ. ಬಾಗೂರು ಹೋಬಳಿ, ನಮ್ಮ ಊರಿಗೆಲ್ಲ ಇದೆ ಹೋಬಳಿ ಮಠ ನೋಡಿ. ಇಲ್ಲಿದೆ ಬಾಗೂರು. ಇಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಸಂತೆಮ್ಮನ ದೇವಸ್ಥಾನ ಅಂತ. ಅದು ಇವಾಗ ರೀಸೆಂಟ್ ಆಗಿ ಕಟ್ಟಿದ್ದಾರೆ, ಇನ್ನು ಜಾತ್ರೆ ಮಾಡಿಲ್ಲ. ಜಾತ್ರೆ ಅಂದ್ರೆ ಒಂದು ಸುಮಾರು 7ರಿಂದ 10 ಹಳ್ಳಿ ಸೇರ್ಕೊಂಡು ಜಾತ್ರೆ ಮಾಡ್ತಾರೆ ಬಾಗೂರು ಜಾತ್ರೆನ. ಅದರಲ್ಲಿ ನಮ್ಮ ಮತ್ತೆ ಊರು ಸೇರ್ಕೊಳ್ಳುತ್ತೆ. ಬಾಗೂರು ಜಾತ್ರೆ ಜೊತೆಗೇನೆ ಆ ಊರು ಜಾತ್ರೆನೂ ಮಾಡ್ತಾರೆ. ಇವಾಗ ಜಾತ್ರೆ ಮಾಡಿಲ್ಲ, ಯಾಕೆ ಅಂದ್ರೆ ದೇವಸ್ಥಾನ ಕಟ್ತಾ ಇದ್ರು. ಅದಾದ್ಮೇಲೆ ಈ ವರ್ಷನೂ ಮಾಡಿಲ್ಲ, ಯಾಕೆ ಅಂದ್ರೆ ತೇರು ರೆಡಿ ಆಗಿಲ್ಲ ಅಂತ. ದೇವ್ರದ್ದು ತೇರು ರೆಡಿ ಆಗ್ತಾ ಇದೆ ಅಂತೆ, ಹಂಗಾಗಿ ತೇರು ರೆಡಿ ಆದ್ಮೇಲೆ ಮಾಡ್ತಾರೆ. ಬನ್ನಿ ಈ ಬೀದಿಯಲ್ಲಿ ಹೋಗ್ಬಿಟ್ಟು ಬರೋಣ. ಬಾಗೂರು ರೋಡಲ್ಲಿ, ಬಾಗೂರು ಊರೊಳಗಡೆ ಹೋಗೋಣ ಬನ್ನಿ. ಇದು ಒಳ್ಳೆ ಬಿಸ್ನೆಸ್ ಏರಿಯಾ, ತುಂಬಾ ಅಂಗಡಿಗಳಿದೆ. ಏನೇನು ಹೇಳ್ತಲ್ಲ, ಗೊಬ್ಬರದ ಅಂಗಡಿಗಳಿರ್ಬೋದು, ಬಟ್ಟೆ ಅಂಗಡಿಗಳಿರ್ಬೋದು, ಮಾರ್ಕೆಟ್, ವೆಜಿಟೇಬಲ್ಸ್, ತುಂಬಾನೇ ಅಂಗಡಿಗಳಿದೆ. ಇವಾಗ ನಮ್ಮ ಆಸ್ತಿ ಪತ್ರಗಳದ್ದು ಏನಾದರೂ ಡಾಕ್ಯುಮೆಂಟ್ಸು, ವ್ಯವಹಾರ ಏನಾದರೂ ಇದ್ರೂ ಇದೇ ಊರಲ್ಲಿ ನಾವು ತಗೊಂಡೋಗೋದು. ನಮ್ಮ ತಂದೆ ಎಲ್ಲ ಇಲ್ಲೇ ಬಂದ್ಬಿಟ್ಟು ತಗೊಂಡೋಗ್ತಾರೆ. ಖಾತೆ ಪಾಣಿ ಅದನ್ನೆಲ್ಲ ಇಲ್ಲೇ ತಗೊಂಡೋಗ್ತಾರೆ. ಇದು ಒಂದು ಬೀದಿ. ಇದಿಷ್ಟೇ ಸಾಕು, ಇಲ್ಲಿಂದನೇ ಕಾಣ್ತಾ ಇದೆ. ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಆ ಕಡೆ ಬೀದಿಯಲ್ಲಿ ಹೋಗೋಣ. ಇದು ತುಂಬಾ ದೊಡ್ಡ ಊರೇ ನೋಡಿ. ಇದು ತೇರಿನ ಮನೆ ಅನ್ಸುತ್ತೆ, ಹಳೇ ತೇರು. ಇಲ್ಲಿಂದ ಎಡಗಡೆ ಹೋಗೋಣ. ಎದುರುಗಡೆನೆ ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಈಶ್ವರ ಬಸವಣ್ಣ ಇದೆ, ಯಾವ ದೇವಸ್ಥಾನ ಗೊತ್ತಿಲ್ಲ. ಇಲ್ಲಿಂದ ಹೋಗೋಣ. ಯಾವುದೋ ಚಿಕ್ಕ ರೋಡು. ಬಾಗೂರಿನ ಬೀದಿಯಲ್ಲಿ ನನ್ನ ಬೈಕ್ ರೈಡ್ ಪಯಣ. ಇಲ್ಲಿ ಹೋಗೋಕ್ಕಾಗಲ್ಲ, ಬರೀ ಅಜ್ಜಿ ನೋಡ್ತಾ ಇದೆ. ಯಾವನಪ್ಪ ಅವನು ನಮ್ಮೂರ ಒಳಗಡೆ ಬಂದವನೇ, ಕ್ಯಾಮ್ರಾ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಅಂತ. ಬ್ರಾಹ್ಮಣ ಸಂಘ ಅಂತೆ ಬಾಗೂರು. ಅಲ್ಲಿ ಯಾವುದೋ ದೇವಸ್ಥಾನ ಕಾಣ್ತಾ ಇದೆ, ಅದನ್ನು ಮಾಡ್ಕೊಂಡು ಬರೋಣ ವಿಡಿಯೋನ. ಬನ್ನಿ ಹೋಗೋಣ. ಬಸವಣ್ಣ ಇದೆ, ಬಸವಣ್ಣನ ದೇವಸ್ಥಾನ ಇರ್ಬೋದು ನೋಡಿ. ಇಲ್ಲೊಂದು ದೇವಸ್ಥಾನ ಇದೆ. ಈ ಊರಲ್ಲಿ ಸುಮಾರು ದೇವಸ್ಥಾನ ಇದೆ ಬಾಗೂರಲ್ಲಿ. ನಮಗೆ ಗೊತ್ತೇ ಇಲ್ಲ. ನಾವು ನೋಡಿದ್ದು ಆ ಸರ್ಕಲ್ ಇರೋದು ಸಂತೆಮ್ಮನ ದೇವಸ್ಥಾನ ಒಂದೇ. ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ನೋಡಿ, ಇದೇ ತೇರು ಕಟ್ತಾ ಇದ್ದಾರೆ. ಈ ತೇರು ಕಂಪ್ಲೀಟ್ ಆದ್ಮೇಲೆ ಜಾತ್ರೆ ಮಾಡೋದು. ಅಲ್ಲಿ ಹಳೇ ತೇರು ಹಿಂದ್ಗಡೆ ಇದೆ, ಈ ತೇರು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಸಖತ್ತಾಗಿ ಮಾಡ್ತಾ ಇದ್ದಾರೆ ತೇರು. ಇದಾದ್ಮೇಲೆ ಜಾತ್ರೆ ಮಾಡ್ತಾರೆ.
ಈ ದೇವಸ್ಥಾನ ಯಾವ ದೇವಸ್ಥಾನ? ಹೆಬ್ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ತೇರು ನೋಡಿದ್ರಲ್ವಾ ಎಷ್ಟು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಜಾತ್ರೆ ಮಾಡ್ತಾರೆ. ಜಾತ್ರೆ ಮಾತ್ರ ಸಖತ್ತಾಗಿರುತ್ತೆ, ಅತಿ ದೊಡ್ಡ ಜಾತ್ರೆ. ಮತ್ತು ಹಳ್ಳಿ ಊರೆಲ್ಲ ಸೇರ್ಕೊಂಡು ಜಾತ್ರೆ ಮಾಡೋದು ಅಂದ್ರೆ ಎಷ್ಟು ಯೋಚನೆ ಮಾಡಿ, ಎಷ್ಟು ಜಾತ್ರೆ ಆಗ್ಬೋದು, ಎಷ್ಟು ಜನ ಸೇರ್ಬೋದು, ಎಷ್ಟು ವಿಜೃಂಭಣೆಯಾಗಿ ಮಾಡ್ಬೋದು ಅಂತ. ಅದರಲ್ಲೂ ದೇವಸ್ಥಾನ ಎಲ್ಲಿದೆ ಗೊತ್ತಾ? ಸೆಂಟ್ರಲ್ ಇದೆ. ಇದು ಬಸ್ ಸ್ಟಾಪ್. ಇಲ್ಲೇನೆ ಯಾವುದೇ ಬಸ್ ಬಂದ್ರೂ ಏನಂತಾರಲ್ಲ, ಯೂ ಟರ್ನ್ ತಗೊಂಡು ತಿರುಗಿಸ್ಕೊಂಡು ಹೋಗೋದು. ಆ ಒಂದು ಸೆಂಟ್ರಲ್ ಇರೋ ದೇವಸ್ಥಾನದ ಜಾತ್ರೆ ಇವಾಗ ನಡೆಯುತ್ತೆ. ಏಪ್ರಿಲಲ್ಲಿ ಯೂಶಲಿ ಏಪ್ರಿಲಲ್ಲಿ ಆಗಬೇಕು. ಏಪ್ರಿಲಲ್ಲಿ ಮಾಡಿಲ್ಲ. ಯಾಕೆ ಅಂದರೆ ತೇರ್ ಮಾಡ್ತಾ ಇದ್ದಾರಲ್ಲ, ಹಂಗಾಗಿ. ನೋಡಿ, ದೇವಸ್ಥಾನದ ಮುಂದೆ ಗರುಡಗಂಬ ಇದೆ, ಚಿಕ್ಕ ಗರುಡಗಂಬ. ಒಳಗಡೆ ಸಂತೆ ಏನಂತ ಇದೆ, ಸಂತೆ ಕಾಳೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ಎಲ್ಲ ಜಾತ್ರೆ ಟೈಮಲ್ಲಿ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ ಕಾರಣಾಂತರಗಳಿಂದ. ಹಂಗಾಗಿ ನಮ್ಮ ವಿಡಿಯೋ ಪಯಣನ ಮುಂದುವರ್ಸೋಣ. ನೋಡಿ, ಈ ರೋಡು ಬಂದು ಎಕ್ಸಿಟ್ ಅಂದರೆ ಎಂಟ್ರಿ ಎಕ್ಸಿಟ್ ಎರಡೂ ಆಗುತ್ತೆ. ಚನ್ನರಾಯಪಟ್ಟಣದಿಂದ ಆ ಕಡೆ ಬರ್ತಾರೆ. ಮತ್ತು ಈ ಕಡೆ ಬಲಗಡೆ ಹೋದರೆ ಕೆಂಬಾಳು ಅಂತ ಊರಿದೆ, ಕೆಂಬಾಳಿಗೆ ಹೋಗೋ ದಾರಿ ಇದು. ಇದು ಹೊರಗಡೆ. ಲೆಫ್ಟ್ಗೆ ಹೋದರೆ ಚನ್ನರಾಯಪಟ್ಟಣ, ಸ್ಟ್ರೈಟ್ ಹೋದರೆ ಸಾತೇನಹಳ್ಳಿ, ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ ಹೈವೇಗೆ ಕನೆಕ್ಟ್ ಆಗುವಂಥ ಜಾಗ ಸ್ಟ್ರೈಟ್ ಹೋದರೆ. ಇಲ್ಲಿ ನೋಡಿ ಎಲ್ಲ ಶಾಪ್, ಸೈಕಲ್ ಶಾಪ್ ಇರ್ಬೋದು, ಬೈಕ್ ಮೆಕ್ಯಾನಿಕ್ ಶಾಪ್ ಇರ್ಬೋದು, ಮೊಬೈಲ್ ಪಾಯಿಂಟ್ಸು, ತುಂಬ ಅಂಗಡಿಗಳಿದೆ. ನಿಮ್ಗೊಂದು ಜಂಕ್ಷನ್ನು. ಈ ಮುಂಚೆ ಎಲ್ಲ ಎಲ್ಲೆಲ್ಲೋ ಸಿಟಿಗೆ ಹೋಗ್ಬೇಕಾಯ್ತು, 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಸಿಟಿಗೆ ಹೋಗ್ಬೇಕಾಯ್ತು. ಇವಾಗ ಎಲ್ಲ ಅಲ್ಲಲ್ಲೇ ಸಿಗುತ್ತೆ. ಹೋಬಳಿ ಮಟ್ಟದಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿದೆ. ನೋಡಿ, ಕೂಸಿನ ಮನೆ, ಶಿಶುಪಾಲನಾ, ನೋಡಿ ಪ್ರೌಢಶಾಲೆ, ಇದು ಗೌರ್ಮೆಂಟ್ ಸ್ಕೂಲು. ಕ್ಯಾಂಪಸ್ ನೋಡಿ ಎಷ್ಟು ದೊಡ್ಡದಿದೆ. ಬಾಗೂರು ಒಂದೊಳ್ಳೆ ನೆನಪು. ಬಾಗೂರು ಅಂದರೆ ಈ ವಿಡಿಯೋ ಮುಖಾಂತರ ನನಗೆ ಬಾಗೂರ್ದು ವಿಡಿಯೋ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಬಾಗೂರ್ನ ಕಂಪ್ಲೀಟ್ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನೂ ಒಂದು 2-3 ಬೀದಿ ಕಾಣಿಸ್ತಾ ಇತ್ತು, ನಾನು ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಈ ಊರಿಂದ ಹೊರಗಡೆ ರೋಡ್ ಸೈಡಲ್ಲಿ ತುಂಬ ಮನೆಗಳಿದೆ. ಶಿವರಾವ್ ಹೋಗೋ ರೋಡಲ್ಲೂ ತುಂಬ ಮನೆಗಳು ಕಟ್ಟಿದ್ದಾರೆ, ಆ ಕಡೆನೂ ಹೋಗ್ಬೋದು. ಅದು ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಆ ರೋಡಲ್ಲಿ ಹೋಗುವಾಗ ಅದನ್ನು ತೋರಿಸ್ತೀನಿ. ಅದಾದಮೇಲೆ ಹೊರಗಡೆ ಬಂದರೆ ನಿಮಗೆ ಗ್ಯಾಸ್ದು ಪಾಯಿಂಟ್ಸ್ ಎಲ್ಲ ಹೊರಗಡೆ ಇದೆ. ಇಲ್ಲಿಂದ ಮುಂದೆ ಹೋದರೆ ಚನ್ನರಾಯಪಟ್ಟಣ, ಇದು ಚನ್ನರಾಯಪಟ್ಟಣಕ್ಕೆ ಹೋಗೋ ದಾರಿ. ಇದಿಷ್ಟು ಬಾಗೂರು ಸಂತೆ ಕಾಳೇಶ್ವರಿ ದೇವಸ್ಥಾನ ಮತ್ತು ಬಾಗೂರು ಸರೌಂಡಿಂಗ್, ಬಾಗೂರು ಬೀದಿಯ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಊರು ಇದು ಬಾಗೂರೇ. ಇಲ್ಲಿ ತನಕ ಬಾಗೂರು ಇದೆಯಾ ಅಥವಾ ಇದು ಯಾವ್ದಾದ್ರು ಚಿಕ್ಕ ನಗರ ಗ್ರಾಮ ಥರ ಮಾಡ್ಕೊಂಡಿರ್ತಾರೆ, ಅದ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಬಾಗೂರು ಅಂತಾನೆ ಇತ್ತು. ಮೇ ಬಿ ಬಾಗೂರು ಇಲ್ಲಿ ತನಕ ಬೆಳೆದಿರ್ಬೋದು. ಅದಾದ್ಮೇಲೆ ಇಲ್ಲೊಂದು ಗೇಟ್ ಇದೆ. ಈ ಗೇಟಿಂದ ಒಳಗಡೆ ಹೋದ್ರೆ ಒಂದು ಊರು ಸಿಗುತ್ತೆ. ಆ ಊರ ಹೆಸರನ್ನು ಹೇಳ್ತೀನಿ, ಬಟ್ ಆ ಊರ ವಿಡಿಯೋನ ನಾನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವಾಗ ನಾನು ಚನ್ನರಾಯಪಟ್ಟಣ ಹೋಗ್ತಾ ಇದ್ದೀನಿ, ಟೈಮ್ ಇಲ್ಲ. ನೋಡಿ, ಇಲ್ಲಿ ಏನೋ ಡಾವಾ ಮಾಡಿದ್ದಾರೆ, ಬಟ್ ಸ್ಟಾಪ್ ಮಾಡಿದ್ದಾರೆ. ಹಳೆ ಕಾಲದ ಮಂಟಪ ಕೂಡ ನೀವು ನೋಡ್ಬೋದು ಇಲ್ಲಿ. ನೋಡಿ, ಇಲ್ಲಿ ಯಾವುದೋ ಒಂದು ಮಂಟಪ ಇದೆ. ಇದಕ್ಕೇನೋ ಒಂದು ಇತಿಹಾಸ ಇರುತ್ತೆ, ಬಟ್ ಇತಿಹಾಸ ಹೇಳೋರು ಇಲ್ಲ ಯಾರು. ತಿಳ್ಕೊಬೋದು. ಅಜ್ಜಿ ತಾತಂದಿರನ್ನ ಹುಡುಕ್ಬೇಕು. ಅವ್ರನ್ನ ಹುಡುಕಿ ನಾವು ಕೇಳ್ಕೊಂಡ್ರೆ ನಮ್ಗೆ ಇತಿಹಾಸದ ಬಗ್ಗೆ ಒಂದು ಏನು ಹೇಳ್ತಾರಲ್ಲ, ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಅಜ್ಜಿ ತಾತನ್ನ ಎಲ್ಲಿ ಹುಡ್ಕೋದು ನಾವು ಅಲ್ವಾ? ಸೊ ಹಂಗಾಗಿ ಎಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೋ ಅಷ್ಟು ವಿಡಿಯೋನ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ. ಇದು ಒಂದು ಗೇಟು. ಈ ಊರು ಒಳಗಡೆ ಹೋಗ್ಬೋದು. ನೋಡಿ, ಆರ್ಚ್ ಇದೆ, ದೊಡ್ಡ ಆರ್ಚ್ ಇದೆ. ಯಾವ ಊರು ಅಂತ ನನಗೆ ಕಾಣಲಿಲ್ಲ. ನೀವು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಆ ಊರನ್ನ. ಇದಿಷ್ಟು ಬಾಗೂರ್ನ ವಿಡಿಯೋ. ಮುಂದಿನ ವಿಡಿಯೋವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ತಾ ಇರಿ.